ನಿಮ್ಗೆಲ್ಲ ಗೊತ್ತಿರುವಂತೆ ನಿನ್ನೆಯಿಂದ ನಟ ದರ್ಶನ್ ಅವರ ಬಗ್ಗೆ ಇಲ್ಲಸಲ್ಲದ ಕೆಲ ಮಾಹಿತಿಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದ್ದು, ಇವತ್ತು ಕೂಡ ಒಂದು ಹೆಜ್ಜೆ ಮುಂದುವರೆದ ಮಾಧ್ಯಮಗಳು ನಟ ಧನ್ವೀರ್ ಗೌಡ ಮತ್ತು ದರ್ಶನ್ ಅವರು ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ದೂರವಾಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರಿಗೆ ಧನ್ವೀರ್ ಗೌಡ ಜಾಮೀನು ಕೊಡಿಸುವುದಾಗಿ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ ಇನ್ನು 1 ವರ್ಷಗಳ ಕಾಲ ನಟ ದರ್ಶನ್ ಅವರಿಗೆ ಬೇಲು ಕೊಡೋದಿಲ್ಲ ಅಂತ ಹೇಳಿದ್ದು, ಇದು 1 ವರ್ಷಗಳ ಕಾಲ ನಟ ದರ್ಶನ್ ಅವರಿಗೆ ನಿರಾಸೆಯನ್ನ ಮೂಡಿಸಿದ್ದು, ಈ ಕಾರಣದಿಂದ ನಟ ಧನ್ವೀರ್ ಅವರ ಮೇಲೆ ದರ್ಶನ್ ಅವರು ಗರಂ ಆಗಿದ್ದಾರೆ ಅಂತ ಮಾಧ್ಯಮಗಳು ಫೇಕ್ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದು, ಇದೀಗ ಒಂದು ಫೇಕ್ ಸುದ್ದಿಯನ್ನ ಪ್ರಸಾರ ಮಾಡುತ್ತಿದ್ದಂತಹ ಮಾಧ್ಯಮಗಳನ್ನು ತರಾಟೆಗೆ ತೆಗೆದುಕೊಂಡ ನಟ ಧನ್ವೀರ್ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮೀಡಿಯಾಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ಮತ್ತು ನನ್ನ ಅಣ್ಣ ದರ್ಶನ್ ಅವರು ಯಾವತ್ತೂ ಕೂಡ ಬೇರೆ ಆಗೋದಕ್ಕೆ ಸಾಧ್ಯವಿಲ್ಲ. ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ಕೂಡ ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ. ನಮ್ಮ ಸಂಬಂಧಕ್ಕೆ ಹುಳಿ ಹಿಂಡೋಕೆ ಬರಬೇಡಿ ಅಂತ ಮೀಡಿಯಾಗಳ ಫೇಕ್ ಸುದ್ದಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಧನ್ವೀರ್. ನಟ ಧನ್ವೀರ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.